ಮಣ್ಣಿಗೆ ಒದಗಿಸಲು ನೈಸರ್ಗಿಕ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಾಗುತ್ತದೆ. ನೈಸರ್ಗಿಕ ಗೊಬ್ಬರ ಹಸುವಿನ ಸಗಣಿ, ಸಸ್ಯದ ಅವಶೇಷಗಳಿಂದ ಮಾಡುತ್ತಾರೆ. ಇದು ನೈಸರ್ಗಿಕ ಮೂಲಗಳಿಂದ ಬಂದಿರುತ್ತದೆ. ರಾಸಾಯನಿಕ ಗೊಬ್ಬರ ಇವು ಕಾರ್ಖಾನೆಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂ ನಂತಹ ಪೋಷಕಾಂಶಗಳನ್ನು ಸಂಸ್ಕರಿಸಿ ತಯಾರಿಸುವ ಕೃತಕ ಉತ್ಪನ್ನವಾಗಿದೆ. ಮಣ್ಣಿನ ಫಲವತ್ತತೆಯನ್ನು ದೀರ್ಘಕಾಲದವರೆಗೆ ಹೆಚ್ಚಿಸುತ್ತದೆ. ಮಣ್ಣಿನಲ್ಲಿ ತೇವಾಂಶ ಮತ್ತು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚುತ್ತದೆ. ಆಹಾರದ ಗುಣಮಟ್ಟದ ಉತ್ತಮವಾಗಿರುತ್ತದೆ ಮತ್ತು ಪರಿಸರಕ್ಕೆ ಹಾನಿಯಾಗುವುದಿಲ್ಲ. ಪ್ರಮಾಣದ ಬೇಸಾಯಕ್ಕೆ ಮತ್ತು ಅಲ್ಪ ಅವಧಿಯಲ್ಲಿ ಹೆಚ್ಚು ಲಾಭ ಗಳಿಸಲು ಇದು ಅನುಕೂಲಕರವಾಗಿದೆ. ರಾಸಾಯನಿಕ ಗೊಬ್ಬರವು ತ್ವರಿತ ಇಳುವರಿ ನೀಡಿದರೂ ಮಣ್ಣಿನ ಆರೋಗ್ಯ ಮತ್ತು ದೀರ್ಘಕಾಲಿಕ ಸ್ಥಿರತೆಗಾಗಿ ನೈಸರ್ಗಿಕ ಗೊಬ್ಬರ ಅಗತ್ಯ. ಹಾಗಾಗಿ ಇವೆರಡನ್ನು ಅಗತ್ಯಕ್ಕೆ ತಕ್ಕಂತೆ ಮಿತವಾಗಿ ಬಳಸುವುದು ಒಳಿತು ಎಂಬ ತೀರ್ಮಾನಕ್ಕೆ ಬರಬಹುದು. ಧನ್ಯವಾದಗಳು.